ತಂದ್ಬಿಟ್ಟು ನೀವು ವಾಪಸ್ ಕಳಿಸ್ತೀರಾ. ಆದ್ರೆ ನಿಮ್ಮ ಹೆಸರಲ್ಲಿ ಅನ್ನೋನ್ ಪರ್ಸನ್ ಮಾಡ್ಕೊಂಡು ಹೋಟೆಲ್ ಮಾಡ್ಕೊಂಡು ನೀವು ತಿಂದಿರೋ ಬಿರಿಯಾನಿ ತಗೋಬೇಕಲ್ಲ, ತಗೊಂಬಂದಾಗ ಮೊಟ್ಟೆ ಕೊಡ್ತಾರೆ ಬಿರಿಯಾನಿ ಅಂದವಾಗ ನಿಮ್ಮ ಮೊಟ್ಟೆನೇ ಹೋಗೋದು, ನಿಮ್ಮ ಮೊಟ್ಟೆನೇ ಹೋಗೋದು. ಅಲ್ಲಿ ದುಡ್ಡು ಕೊಟ್ಟು ತಗೋಬೇಕು, 10 ರೂಪಾಯಿ 15 ರೂಪಾಯಿ ಮೊಟ್ಟೆ. ಇಲ್ಲಿ ನೀವು ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿರೋ ಮೊಟ್ಟೆನ ನೀವು ಬಿಟ್ಟಿರೋದನ್ನ ಅವ್ರ ಮೇಲೆ ಬಂಡವಾಳ ಮಾಡ್ತಾರೆ. ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ತಾರೆ. ಯಾಕೆ ಏನು ನಿಮ್ಮ ಶಾಲೆಯಲ್ಲೇ ಬೇಯಿಸೋದಕ್ಕೆ, ನಿಮ್ಮ ಶಾಲೆಯಲ್ಲೇ ತಿನ್ನೋದಕ್ಕೆ ನಾವು ನೋಡೋಣ ಟ್ರೈ ಮಾಡ್ತೀವಿ. ಆದ್ರೆ ಟ್ರೈ ಮಾಡಿದ್ರೆ ನಾವು ಆಲ್ಮೋಸ್ಟ್ ರಿಪೋರ್ಟ್ ಮಾಡ್ತೀವಿ. ಇಲ್ಲೇ ಬೇಯಿಸ್ಕೊಟ್ರೆ ಮಕ್ಕಳು ತಿಂತಾರೆ. ಮತ್ತೆ ಊಟ ಬೇಕಾದ್ರೆ ಕಮಿಷನ್ ಮಾಡ್ತೀವಿ, ಅದು ಊಟನ ಚೇಂಜ್ ಮಾಡಿ ಊಟದಲ್ಲಿ ಹೇಳ್ತೀವಿ. ಊಟದ ಬಗ್ಗೆ ಗೊತ್ತಾಗೋಣ. ಮೊಟ್ಟೆ ಇದು ಬೇಯಿಸೋದು ಏನಾಗುತ್ತೆ, ನಿಮ್ಮ ಕಣ್ಣುಗಳಲ್ಲೇ ಬೇಯಿಸ್ತಾರೆ. ಯಾವ ರೀತಿ ಬೇಯಿಸಬೇಕು ಟ್ರೈನಿಂಗ್ ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಮೊಟ್ಟೆನ ಯಾವುದೇ ಕಾರಣಕ್ಕಾಗಲಿ ತಿಂದರೆ ಇರಬೇಡಿ. ಈಗ ನಿಮ್ಮ ಒಂದು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಾಳೆಹಣ್ಣು ಸಿಗ್ತದೆ. ಇಡ್ಲಿ ಇವು ಸ್ಟಾಪ್ ಮಾಡಿದ್ದಾರೆ. ಇಡ್ಲಿ ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂದರೆ ಕೆಲವರು ಬೆಲ್ಲ ಬಯಸ್ತಾರೆ, ಏನೋ ಪ್ಲಾಸ್ಟಿಕ್ ಯೂಸ್ ಮಾಡಿ ಮಾಡ್ತಿದ್ದಾರೆ. ಅದಕ್ಕೆ ಹೆಲ್ತ್ ಇಶ್ಯೂ ಆಗಿದೆ, ಮಕ್ಕಳಿಗೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅವ್ರು ಕೊಟ್ಟಿಲ್ಲ, ನಿಮಗೆ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಫಸ್ಟ್ ಆಪ್ಷನ್ ಮೊಟ್ಟೆಗೆ ಕೊಡ್ರಿ. ಈಗ ನೀವೇನೋ ಬರ್ಕೊಟ್ಟಿದ್ರು ಹೊರಗೆ, ನಾನು ಮೊಟ್ಟೆ ತಿನ್ನಲ್ಲ, ನಮ್ಮಲ್ಲಿ ನಮ್ಮ ಬೇಡ ಅಂತ ಬರ್ಕೊಟ್ಟಿಲ್ಲ ಅಂದ್ಬಿಟ್ಟು ಅದನ್ನು ವಾಪಸ್ ತಗೊಳ್ಳೋದು ನಾವೆಲ್ಲ ನಾವು ತಿಂತೀವಿ. ಅದನ್ನು ಶಾಲೆಯಲ್ಲೇ ಬೇಸ್ ಹಾಕಿ ಮೇಡಮ್ ಅಂತ ನೀವು ನಿಮ್ಮ ಮೇಡಮ್ ಅವ್ರಿಗೆ ಕ್ವಶನ್ ಮಾಡಿ. ನಿಮ್ಮ ಮೇಡಮ್ ಅವರು ಊಟ ಮಾಡೋದು ಫಸ್ಟ್ ಆಫ್ ಆಲ್ ಪ್ರತಿದಿನ ಬಂದಿದ್ದ ತಕ್ಷಣ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡ್ತಾರೆ. ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡ್ತಾರೆ. ಟೀಚರ್ಸ್ ಯಾರು ಇರ್ತಾರೆ ಟೈಪ್ ಮಾಡ್ತಾರೆ. ಇವತ್ತು ಯಾರು ಪ್ರತಿದಿನವೂ ಟೆಸ್ಟ್ ಮಾಡಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಬುಕ್ಕಲ್ಲಿ ಸೈನ್ ಯಾರು ಟೀಚರ್. ನಾನು ಕೇಳಿರೋದಕ್ಕೆ ಅವ್ರ ಹತ್ರ ಪ್ರತಿಯೊಂದು ಸೈನ್ ಹಾಕೊಡ್ತಿದ್ದಾರೆ ಅಂದ್ಬಿಟ್ಟು ನನಗೆ ಕೊಟ್ಟರು. ಅದಕ್ಕೆ ನಿಮ್ಮ ಹತ್ರ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಎಲ್ಲ ಅವಾಗ ಏನು ಗೊತ್ತು. ಯಾಕಂದ್ರೆ ನೀವು ನೆಕ್ಸ್ಟ್ ಹೊರಗಡೆ ಹೋಗೋದು, ನೀವು ಉಳ್ಕೊಳ್ಳೋದಲ್ಲ. ನಿಮ್ಮಿಂದ ಏನಾದರೂ ಸಾಧ್ಯವಾದಷ್ಟು ಬದಲಾವಣೆ ಆದರೆ ಹೀಗೆ ಆಗುತ್ತೆ. ನೀವೇನು ಬರೀ ಓದ್ಕೊಂಡು ಫಸ್ಟ್ ರ್ಯಾಂಕ್ ಹೋಗಿದ್ದೀನಿ, ನಾನು ಫಸ್ಟ್ ಎರಡರಿಂದ ಕ್ಲಾಸಲ್ಲಿ ಹೋಗ್ತಿದ್ದ ನಿಮ್ಮಿಂದ ಇನ್ನೊಂದು ಜೂನಿಯರ್ಸ್ ಇರ್ತಾರಲ್ಲ, ನೀವು ನೋಡಿ ಕಲಿಬೇಕಾಗಿರುತ್ತೆ. ನೀವೇನಾದ್ರೂ ಅವ್ರಿಗೆ ಹೇಳ್ಬೇಕಂದ್ರೆ ಯಾರೋ ಈ ಥರ ಬಂದು ಹೇಳಿದ್ರು, ಈ ಥರ ಬದಲಾವಣೆ ಥರ ಈ ಥರ ಇರುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡಿ, ನೀವು ಕ್ವಶನ್ ಮಾಡಿ. ನೀವು ಯಾರೋ ಊಟ ಆಗ್ತಿದ್ರೆ ಅನ್ನೋದಲ್ಲ, ನಿಮ್ಮ ಊಟನೇ ನಿಮ್ಗೆ ಕೊಡ್ತಾರೆ, ಸರ್ಕಾರದಿಂದ ಕೊಡ್ತಾರೆ. ನೀವು ಯೂನಿಫಾರ್ಮ್ ಜೊತೆ ಬಟ್ಟೆ, ಶೂ, ಬುಕ್ಸು ಮತ್ತು ನಿಮಗೆಲ್ಲ ಕೊಟ್ಟಿದ್ದಾರಲ್ಲ, ಇದೆಲ್ಲ ನಿಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ ಸರ್ಕಾರದಿಂದ. ನಿಮ್ಗೊಂದು ದುಡ್ಡೇ ನಿಮ್ಗೆ ಕೊಟ್ಟಿರೋದು. ಬೇರೆ ಯಾರು ಇಲ್ಲಿ ನಾನೇ ಇಟ್ಕೊಂಬಂದು ಹಾಕಿಲ್ಲ, ಇನ್ನೊಬ್ರು ನಿಮ್ಮ ಟೀಚರ್ ಇಟ್ಕೊಂಬಂದು ಹಾಕಿ ಯಾರು ಇಟ್ಕೊಂಡು ಹಾಕಿಲ್ಲ. ಸರ್ಕಾರದ ನಿಮ್ಗೆ ಬಳಸಿದ್ರೆ ನೀವು ಒಳ್ಳೆ ಎಜುಕೇಷನ್, ಒಳ್ಳೆ ಊಟ ಸಿಗಲಿ. ಸುಮಾರು ಜನ ಮಕ್ಕಳಿಗೆ ನೀವು ಗೊತ್ತಿರಬೇಕು, ಈ ಕಡೆ ಎಲ್ಲರೂ ಸುಮಾರು ಜನ ಮಕ್ಕಳು ಊಟನೇ ಇಲ್ಲ. ಇವತ್ತು ನೀವು ಅದೃಷ್ಟವಂತರು. ಅವರೆಲ್ಲ ಪಾಪ ಅವರೆಲ್ಲ ಏನು ಮಾಡಿದ್ರು ಗೊತ್ತಿಲ್ಲ. ನಿಮ್ಗೆ ಬಿಸಿ ಊಟ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಬೇರೆ ಥರನೇ ಡಿಸೈನ್ ಮಾಡ್ತಿದ್ದಾರೆ. ಅದಿಲ್ಲ, ಅದು ಸೆಕೆಂಡರಿ ಮಾಡೋದು. ಬಟ್ ನೀವು ಅದನ್ನು ದಯವಿಟ್ಟು ನೀವು ಯೂಸ್ ಮಾಡ್ಕೊಳ್ಳೋದನ್ನ ನೀವು ಅಟ್ಲೀಸ್ಟ್ 2-3 ತಿಂಗಳು ಇರ್ತದೆ ಅಷ್ಟೇ. ನೆಕ್ಸ್ಟ್ ಹೊರಗಡೆ ಹೋಗ್ತೀರಾ, ಯಾಕಂದರೆ ಏನು ಹೊರಗಡೆ ನೆಕ್ಸ್ಟ್ ನೈಟ್ಗೆ ಹೊಡ್ತೀರಾ. ಇವಾಗಲಾದ್ರೂ ನೀವು ಜೂನಿಯರ್ಸ್ಗೆ ಹೇಳ್ರಿ, ಈ ಥರ ಇತ್ತು, ನೀವು 7 ವರ್ಷದಿಂದ ಏನು ತಗೊಂಡಿಲ್ಲ, ಬರೀ ಓದೋದು ಮಾತ್ರ ತಗೊಂಡಿಲ್ಲ ಅಲ್ವಾ.
ಏನು ಓದಿ, ನೀವೇನೇನು ಮಾಡಿಲ್ಲ. ಬುಕ್ ನನ್ನ ಬುಕ್ ಐತೆ, ಬುಕ್ ಓದಿದ್ದೀನಿ. ಆ ಬುಕ್ಕಲ್ಲಿ ಪೇಪರ್ ಬರ್ದಿದ್ದೀನಿ. ಏನಾದ್ರು ಕಲ್ತಿದ್ದೀರಾ? ಕಲ್ತಿರೋದು ಏನು ಗೊತ್ತಾ? ನಿಮ್ಮ ಮೇಡಮ್ ಬರ್ತಿದ್ರೆ ಕಟ್ಟಾಗಿ ಇಟ್ಕೊಂಡು ಕೊಡೋದು, ಎತ್ಕೊಂಡು ನೀರಾಗಿ ಜೋಡಿಸೋದು, ಅದು ನೀರಾಗಿ ಕಲ್ತಿದ್ದೀನಿ ಅಲ್ವಾ? ಹಾಗಾದ್ರೆ ಇವಾಗ ಅಷ್ಟೇ ತಗೊಳ್ತೀರ, ಅಷ್ಟೇ ತಾನೇ ಇವಾಗ ಏನು ಗೊತ್ತಿಲ್ಲ. ನಾನು ಇನ್ನೊಂದು ಊಟ ಮಾಡಬೇಕು ಹಂಗೆ ಇದೆ. ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನೀವು ಯಾರಾದ್ರೂ ಕ್ವಶನ್ ಮಾಡಿದ್ದೀರಾ? ಚೆನ್ನಾಗಿಲ್ಲ ಊಟ, ನಮ್ಗೆ ಬೇರೆ ಊಟ ಬೇಕು ಅಂತ ಯಾರು ಕ್ವಶನ್ ಮಾಡಿದ್ದೀರಾ? ನೀವು ಬರೋದು ನಿಮ್ಗೆ ತಿಳಿಸ್ತಾರೆ, ನಿಮ್ಗೆ ಏನೋ ಬೆದರಿಸ್ತಾರೆ. ಏನಿ ನಾವೆಲ್ಲ ತಿನ್ನೋದು ಹಿಂಗೇನು ಒಬ್ಳಿಗೆ ಬಾಧೆ ತಿನ್ನು ಏನಾಗಲ್ಲ ಕ್ವಶನ್ನ ಕರೆಕ್ಟಾ? ಅದು ನೀವು ಅವಾಗ ಹೇಳಿದಾಗ ಮೇಡಮ್ ನಿಮ್ಮ ಮನೆಯಿಂದಾಗಲಿ ನಮ್ಮ ಮನೆಯಿಂದಾಗಲಿ ಬಂದಿಲ್ಲ, ಸರ್ಕಾರ ಕೊಡ್ತಿರೋದು ಊಟ, ಸರ್ಕಾರದಿಂದ ಚೆನ್ನಾಗಿದೆ ಅಂತ ಅವತ್ತು ನೀವು ನನ್ನ ಕ್ವಶನ್ ಮಾಡಿ, ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ ಆ ಥರ ನೀವು ಕ್ವಶನ್ ಮಾಡಿದಾಗ ನೆಕ್ಸ್ಟ್ ಡೇ ಬದಲಾವಣೆ ಆಗಿದೆ ಅವ್ರು ಹೇಳಿ. ನೆಕ್ಸ್ಟ್ ಡೇನೇ ಬದಲಾವಣೆ ಆಗಿಲ್ಲ ಅಂದ್ರೆ ಅವಾಗ ನನ್ನ ಕ್ವಶನ್ ನಾನು ಬೇಕಾದ್ರೆ ನಾನು ಇವತ್ತು ನಾನು ಬೇಕಾದ್ರೆ ನೆಕ್ಸ್ಟ್ ನಾವು ಬೆಂಗಳೂರಲ್ಲಿ ಹೇಳ್ತೀವಿ. ನಿಮ್ಮ ಪಂಚಾಯತ್ ಜಿಲ್ಲಾ ಪಂಚಾಯತಿ ಗೊತ್ತಾ? ದೇವಸ್ಥಾನ ಗೊತ್ತಾ ಎಲ್ರಿಗೂ? ದೇವಸ್ಥಾನ ಪಕ್ಕದಲ್ಲಿ ಜಿಲ್ಲಾ ಪಂಚಾಯತಿ ಇದೆ ನೋಡಿದ್ರಾ? ಬಿಲ್ಡಿಂಗು ಅಲ್ಲೇ ಇರ್ತೀವಿ. ನೀವು ಯಾವತ್ತಾದ್ರೂ ನಿಮ್ಮ ತಂದೆ ಕರ್ಕೊಂಡು ಬಂದ್ಬೇಕಂದ್ರೆ ನೀವು ಅಲ್ಲಿ ಹೇಳ್ಬೋದು. ಓಪನ್ ಇದರಲ್ಲಿ ಜಾಸ್ತಿ ನಾವು ಹೇಳಿದ್ರೆ ಮತ್ತೆ ನಾವು ಕೇಳಿದ್ರು ನೀವು ಹೇಳ್ತಿದ್ದಾರೆ ಅಂದಾಗ ನಮ್ಮನ್ನು ಕ್ವಶನ್ ಮಾಡ್ಬೋದು. ಆ ರೀತಿ ನಮ್ಮ ಬೇಕಾದ್ರೆ ನಾವು ಹೇಳ್ತೀವಿ. ಇವತ್ತು ನಿಮ್ಮ ಊಟ ನೀವು ನಿಮ್ಮ ಊಟ ತಿಳ್ಕೊಂಡು ಬೇರೆಯವ್ರು ಮಾಡ್ಕೊಳ್ತಿದ್ದಾರೆ ಸುಮಾರು ಕಡೆ. 19,000 ಮಕ್ಕಳಿಗೆ ಬೆಳಗ್ಗೆ 6 ಗಂಟೆಗೆ ರೆಡಿ ಆಗ್ತದೆ ಊಟ. ನೀವು ತಿಂತಾರ ಊಟ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ನೀವು ಅವಾಗ ಎದ್ದಿರ್ತೀರ, 5 ಗಂಟೆಗೆ ಪ್ರಿಪೇರ್ ಆಗ್ತದೆ, 6 ಗಂಟೆಗೆ ರೆಡಿ ಆಗುತ್ತೆ. ನೀವು ಬರೋದು ಇಲ್ಲಿ ಊಟ ನೀವು ಮಧ್ಯಾಹ್ನ ಒಂದು ಅಷ್ಟೇ 12 1 ಗಂಟೆ ಇಲ್ಲ 12ವರೆಗೆ ಊಟ ಮಾಡೋದು. ನೀವು 12ವರೆಗೆ ಊಟ ಮಾಡೋದು. ಬೆಳಗ್ಗೆ 5:30 6 ಗಂಟೆ ಒಳಗಡೆ ನಿಮ್ಮ ಊಟ ಇನ್ನೂ ಊಟನ ರೆಡಿ ಮಾಡ್ತೀವಿ. ಗೊತ್ತಿದೆ ನಿಮ್ಗೆ ಇದು? ಯಾರನ್ನ ಹೇಳಿದಾರೆ ನಿಮಗೆ? ಅಷ್ಟೊತ್ತಿಗೆ ಅವನು ಯಾವಾಗ ಕಾಟನ್ ಚಳಿ 10 ಗಂಟೆಗೆ ಇಟ್ಕೊಂಡು ಆಗ್ಬೋದ ಯಾರನ್ನ ಕೊಡ್ರಾ? ಆ ಹಾಲು ಎಲ್ಲೋಗಿದೆ ಕೇಳಿದ್ರ ನೀವು? ಯಾರನ್ನ 10 ಗಂಟೆಗೆ ಇಟ್ಕೊಂಡು ಹಾಲು ಇಟ್ಟೋಗಿದೆ ನಾನು. ನಿಮ್ಗೆ ಯಾರು ಗೊತ್ತಾ? ನಿಮ್ಗೆ ಯಾರಿಗೂ ಹಾಕಿಲ್ಲ. ಆ ಕ್ಯಾನ್ ಎಲ್ಲೋ ಇದು ಅಷ್ಟೇ. ಇವೆಲ್ಲ ಕೇಳಲ್ಲ ಅಂತಂದ್ರೆ ನೀವು ಓದಿ. ನೀವು ಓದಿದ ಬುಕ್ಕಲ್ಲಿರೋದೆಲ್ಲ ಹೋಗ್ತಾರೆ. ನಾನು ಓದ್ತೀನಿ ನೀವು ನೆಕ್ಸ್ಟ್ ಸಮಾಜದಲ್ಲಿ ನಾವು ನಂತರ ನೀವು ಬಂದು ಮಾತಾಡ್ಬೇಕಂದ್ರೆ ಇವೆಲ್ಲ ಗೊತ್ತಿಲ್ಲ. ಇವೆಲ್ಲ ಗೊತ್ತಿಲ್ಲ ಇವೆಲ್ಲ ಗೊತ್ತಿಲ್ಲ ಮಾತ್ರ ಇನ್ನೊಬ್ಬರಿಗೆ ನಾನು ಮುಂದುವರೆ ನಿಂತ್ಕೊಂಡು ಮಾತಾಡ್ತಾರೆ. ಇವತ್ತು ನಿಮ್ಮ ಶಾಲೆಯಲ್ಲಿ ಎಷ್ಟು ಸಮಸ್ಯೆ ಒಬ್ಬರು ನಿಮ್ಮ ಟೀಚರ್ಸ್ ಒಬ್ಬರೇ ಒಂದೇ ಒಂದು ಆಗಲೂ ಕೂಡ ಒಂದೇ ಒಂದು ಸ್ಕೂಲ್ ಕೂಡ ಊಟ ಮಾಡೋದು ಯಾಕೆ ಮಾಡಲ್ಲ ಅಂತ ಇವತ್ತು ಜಾಸ್ತಿ ಅವ್ರು ಮಾಡಿದವ್ರು ಕಳಿಸಿದ್ದಾರೆ. ಆಫರ್ ಊಟ ಮಾಡ್ತಾರೆ. ಎಲ್ಲ ಫುಲ್ ಆಪೋಸಿಟ್ ಇದೆ. ನಾವೆಲ್ಲ ಬೆಂಗಳೂರು ಜಿಲ್ಲೆ ನಮ್ಮದು ಪ್ರಾಪರ್ ಬಂದು ಕೋಲಾರ. ಇಂಥ ಒಂದು ಕೋಲಾರ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀವು ಯಾವಾಗಾದ್ರೂ ಕೋಲಾರ ಏನೋ ಕೇಳಿದ್ರೆ ಹೆಸರು ಕೇಳಿದ್ರೆ ನೀವೆಲ್ಲ ಕೋಲಾರ ಕಡೆ ಬಂದರೆ ನೀವು ನಮ್ಗೆ ಯಾವುದೇ ಶಾಲೆಗೆ ಅಟೆಂಡ್ ಆಗಲಿ ಪ್ರತಿಯೊಂದು ಮಕ್ಕಳು ಅಲ್ಲೇ ಊಟ ಪ್ರಿಪೇರ್ ಮಾಡ್ತಾರೆ. ಮತ್ತೆ ಪ್ರತಿಯೊಂದು ಮಕ್ಕಳನ್ನು ಪ್ರತಿಯೊಬ್ಬರು ಕ್ವಶನ್ ಮಾಡಿ ಮತ್ತೆ ಊಟ ಆಗಲಿ ಮತ್ತೆ ಆಗಲಿ ನೀಟಾಗಿ ತಗೊಂಡು ಅವರೇ ಬಿಡಿಸ್ಕೊಡ್ತಾರೆ. ಏನೋ ಆಯಾಮೆ ಬಿಡಿಸ್ಕೊಟ್ಟು ಮತ್ತೆ ನೀಟಾಗಿ ಈ ಎಲ್ಲ ಫುಲ್ ಆಗುತ್ತೆ. 630 ಮಕ್ಕಳಿಗೆ ಇಲ್ಲಿ ಆಟದ ಮೈದಾನ ಇದೆ. ಮಾತಾಡಕ್ಕೆ ಹೇಳ್ತಾರೆ ವಾರಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಪ್ರತಿ ಶನಿವಾರ ವಾರಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ನಿಮ್ಮಲ್ಲಿ ಎಲ್ಲೋ ಹೋಗ್ತಾರಂತೆ ಯಾವುದೋ ಮೇಡಮ್ ನಾನು ಹೇಳಿದ್ದು ನಾವು ರೆಕಾರ್ಡಿಂಗ್ ಪ್ರತಿ ವಾರನೂ ಮಕ್ಕಳನ್ನ ಪ್ರತಿ ಶನಿವಾರ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಆಟ ಆಡೋಕ್ಕೆ.